ಕರ್ನಾಟಕದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಮುಗಿದು 3 ವಾರಗಳು ಕಳೆದ ಹೋಗಿವೆ. ಮೌಲ್ಯಮಾಪನ ಪ್ರಕ್ರಿಯೆ ಕೂಡ ಮುಗಿದು 4 ದಿನಗಳು ಸಂಧಿಸಿವೆ. ಈಗ ಪರೀಕ್ಷಾ ಫಲಿತಾಂಶ ಯಾವಾಗ ಅಂತಕ್ಕಂಥ ಕುತೂಹಲ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಮೂಡಿದೆ. ಏಕೆಂದರೆ ಕಳೆದ ಕೆಲವು ದಿನಗಳಿಂದ ಪರೀಕ್ಷಾ ಫಲಿತಾಂಶ ಇದೇ ದಿನಾಂಕದಂದು ಬರುತ್ತದೆ ಅಂತಕ್ಕಂಥ ಅನೇಕ ಊಹಾಪೋಹಗಳು ಎದ್ದಿವೆ. ಆದರೆ ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ನೀಡಬೇಕಾಗಿರ್ತಕ್ಕಂಥ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಇದುವರೆಗೆ ಯಾವುದೇ ರೀತಿಯ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡಿಲ್ಲ. ಈಗ ಒಂದು ಹೊಸ ಅಪ್ಡೇಟ್ ದೊರಕಿದ್ದು, ಅದರ ಪ್ರಕಾರ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಾಳೆ ಅಧಿಕೃತವಾಗಿರ್ತಕ್ಕಂಥ ಒಂದು ಪರೀಕ್ಷಾ ಫಲಿತಾಂಶದ ದಿನಾಂಕವನ್ನು ಪ್ರಕಟಿಸುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ. ಏಕೆಂದರೆ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯವಾಗದ ನಂತರ ಉಳಿದಿರ್ತಕ್ಕಂಥ ಎಲ್ಲ ಹಂತಗಳು ಕೂಡ ಈಗ ಮುಕ್ತಾಯವಾಗಿವೆ. ವೆಬ್ಸೈಟ್ಗೆ ಅಪ್ಲೋಡ್ ಮಾಡ್ತಕ್ಕಂಥ ಕಾರ್ಯ ಕೂಡ ಬಹುತೇಕ ಒಂದು ಅಂತಿಮ ಹಂತದಲ್ಲಿದ್ದು, ಇಂದು ಸಂಜೆವರೆಗೆ ಆ ಕಾರ್ಯ ಕೂಡ ಮುಕ್ತಾಯವಾಗುವ ನಿರೀಕ್ಷೆ ಇದೆ. ಮಾನ್ಯ ಶಾಲಾ ಶಿಕ್ಷಣ ಸಚಿವರನ್ನು ಭೇಟಿಯಾಗಿ ಶಾಲಾ ಶಿಕ್ಷಣ ಸಚಿವರು ಬೆಂಗಳೂರಿನಲ್ಲಿ ಯಾವಾಗ ಉಪಲಬ್ಧರಾಗಿರುತ್ತಾರೆ ಎಂಬತಕ್ಕಂಥದ್ದನ್ನು ತಿಳಿದುಕೊಂಡ ನಂತರ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಧಿಕೃತವಾಗಿರ್ತಕ್ಕಂಥ ದಿನಾಂಕವನ್ನು ನಾಳೆ ಪ್ರಕಟಿಸತಕ್ಕಂಥದ್ದು ಬಹುತೇಕ ಖಚಿತವಾಗಿದೆ. ನಾಳೆ ಒಂದು ದಿನಾಂಕ ಪ್ರಕಟವಾದಾಗ ಈ ಒಂದು ದಿನಾಂಕದಂದೇ ಪರೀಕ್ಷಾ ಫಲಿತಾಂಶ ಬರಬಹುದು ಎಂಬತಕ್ಕಂಥದ್ದು ಊಹೆ ಮಾಡಲಾಗಿದೆ. ಏಪ್ರಿಲ್ 10ರಂದೇ ಬರಬಹುದು, ಇಲ್ಲವೇ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಅಥವಾ ಒಂದು ದಿನ ನಂತರದಲ್ಲಿ ಕೂಡ ಬಂದರೆ ಆಶ್ಚರ್ಯಪಡುವ ಹಾಗಿಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಇನ್ನು 2 ದಿನಗಳಲ್ಲಿ ಸಂಪೂರ್ಣವಾಗಿ ತಮ್ಮೆಲ್ಲ ಕುತೂಹಲಕ್ಕೆ ಒಂದು ಇತಿಶ್ರೀಯನ್ನು ಆಡಬಹುದಾಗಿದೆ. ಒಟ್ಟಾರೆಯಾಗಿ 2 ದಿನಗಳಲ್ಲಿ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶ ಲಭ್ಯವಾಗಲಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಾಳೆ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಅಧಿಕೃತವಾಗಿ ಪ್ರಕಟಿಸ್ತಕ್ಕಂಥ ಒಂದು ಪ್ರಕಟಣೆಯಲ್ಲಿ ಯಾವ ದಿನಾಂಕದಂದು ಪರೀಕ್ಷಾ ಫಲಿತಾಂಶ ಘೋಷಣೆಯಾಗಲಿದೆ ಅಂತಕ್ಕಂಥದ್ದು ನಾವು ತಿಳಿಯಬಹುದಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಗೊಂದಲಕ್ಕೆ ಈಡಾದೆ ನಾಳೆ ಬರ್ತಕ್ಕಂಥ ದಿನಾಂಕವನ್ನು ನೋಡಿಕೊಂಡು ನಾವು ಪರೀಕ್ಷೆಯ ಫಲಿತಾಂಶವನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.